ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಶ್ರೀವೇದವ್ಯಾಸಾಯ ನಮಃ ಹರಿ ಓಂ ಸೃಷ್ಟಿಸ್ಥಿತ್ಯಪ್ಯಯಃ ನಿಯತಿದೃಷಿತಮೋ ಬಂಧಮೋಕ್ಷಾಶ್ಚಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವಿಷತ್ವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದ ಅವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷು तेने ब्रह्मरुधाय आदिकवये हन्ति यं सूरयः तेजो वारिमृधां यथा विनिमयो यत्र सर्गो मृषा धाम्ना स्वेन सदा निरस्तकुहकं सत्यं परं धीमहि यां यां परेषु हृदैव करोति लीलां तां तां करोत्तम तथैव रमापि देवी अनितावतस्य परमस्य तथा रमायाः दोषोणुरप्यन विचिन्त्य उरुः प्रभूयते मुद्रबलं यशोधैर्यं निर्वयत्वं वरोगत अजाढ्यं वाक्पटुत्वं च हनुस्मरणाद् भवेत् भवति येनुभावादीडमूकोऽपि वाग्मी जडमतिरपि चिन्तिर्जायते प्रज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तस्त्रवैव हि यस्य वाक् कामधेनुर्नः कामितार्थान् प्रयच्छति सेवेतं जययोगीन्द्रं कामवाणश्चिदं सदा पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे सत्याविघ्नकराब्जोतान् पञ्चाशत्वर्षपूजकां सत्यप्रमोदतीर्थार्यां नौमिन्याय सुधारतां समाश्रयेत् गुरुं भक्त्या महाविश्वासपूर्वकं निक्षिपे सर्वभारांश्च गुरो श्रीपादपङ्कजे ಶ್ರೀಗುರುಭ್ಯೋ ನಮಃ ಹರಿ ಓಂ. ಇದು ವ್ಯಾಸದೇವರು ಈ ಭಾಗವತ ಮಹಾತ್ಮೆಯಲ್ಲಿ ಅನೇಕ ವಿಷಯಗಳನ್ನು ನಿರೂಪಣೆಯನ್ನು ಮಾಡಿದ್ದಾರೆ. ಶ್ರೇಷ್ಠವಾಗಿರುವಂತಹ ಚರಿತ್ರೆ ಭಾಗವತ, ಭಾಗವನ್ನುತ ಎಂಬುದಾಗಿ ಹೇಳಬಹುದು. ಯಾವ ಭಾಗ ಅಂದರೆ ಪುಣ್ಯದ ಭಾಗ ಎಂಬುದಾಗಿ ತಿಳಿಸ್ತಾರೆ. ಪುಣ್ಯದ ಭಾಗವನ್ನು ತೆಗೆದುಕೊಂಡರೆ ಅದ್ಭುತವಾಗಿರುವಂತಹ ಈ ಚರಿತ್ರೆಯ ಮುಖಾಂತರವಾಗಿ ಹೇಳಬಹುದು. ಪುಣ್ಯದ ರಾಶಿ ಸಿಗ್ತದೆ, ಅಂಥ ಫಲಗಳು ನಮಗೆ ಸಿಗುವಂತಹ ಈ ಪ್ರಸಂಗ ಎಂಬುದಾಗಿ ಹೇಳ್ತಾರೆ. ಶ್ರೇಷ್ಠವಾಗಿರುವಂತಹ ಈ ಶ್ರದ್ಧೆಯಿಂದ ಶ್ರವಣವನ್ನು ಮಾಡಬೇಕು. ಭಾಗವತ ಪಠಣೆ, ಭಾಗವತ ಶ್ರವಣ, ಮನನ, ನಿಧಿಧ್ಯಾಸನ ಮಾಡುವುದರಿಂದ ನಮ್ಮ ಆಪತ್ತುಗಳು ಎಲ್ಲವೂ ಕಳೀತವೆ ಎಂಬುದಾಗಿ ಹೇಳಿದ್ದಾರೆ. ವೇದವ್ಯಾಸ ದೇವರು 18 ಪುರಾಣಗಳನ್ನು ರಚನೆಯನ್ನು ಮಾಡಿ ನಮಗೆ ತಿಳಿಸಿಕೊಟ್ಟದಂತಹ ವಿಷಯ ಶ್ರೀಮದ್ ಭಾಗವತದ 18 ಸಾರದ ಈ ಶ್ರೀಮದ್ ಭಾಗವತ ಶ್ರೇಷ್ಠವಾಗಿರುವಂತಹ ಚರಿತ್ರೆಯನ್ನು ತಿಳಿಸಿಕೊಟ್ಟಿದ್ದಾರೆ. ಪರಮಾತ್ಮನ ಅವತಾರಗಳ ಮಹಿಮೆ, ಪರಮಾತ್ಮನ ಲೀಲೆಗಳ ಬಗ್ಗೆ, ಪರಮಾತ್ಮನ ಚಿಂತನೆ, ಭಗವದ್ಭಕ್ತರ ಚರಿತ್ರೆ, ಅನೇಕ ಮಹನೀಯರ ಚರಿತ್ರೆ, ಅನೇಕ ರಾಜರ ಚರಿತ್ರೆ ಶ್ರೇಷ್ಠವಾದದ್ದು. ಇದನ್ನು ನಾವು ಅಳವಡಿಸ್ಕೊಳ್ಬೇಕು ಎಂಬುದಾಗಿ ಹೇಳ್ತಾರೆ. ಅನೇಕ ರಾಜರು ಅವರು ಮಾಡಿದಂಥ ಸಾಧನೆ ನಾವು ಕೂಡ ಕಿಂಚಿತ್ತಾದರೂ ಮಾಡಬೇಕು ಎಂಬುದಾಗಿ ಮಹನೀಯರು ತಿಳಿಸಿಕೊಟ್ಟಿದ್ದಾರೆ. ಅಂಥ ಶ್ರೇಷ್ಠವಾಗಿರುವಂಥ ಗ್ರಂಥ ಶ್ರೀಮದ್ ಭಾಗವತ. ಶ್ರೀಮದ್ ಭಾಗವತ ಶ್ರವಣ ಮಾಡುವುದರಿಂದ ಎಲ್ಲ ಆಪತ್ತುಗಳು ಕಳೀತಾವೆ ಎಂಬುದಾಗಿ ನಿರೂಪಣೆಯನ್ನು ಮಾಡಿದಂತಹ ಮಹಾನುಭಾವರು ವೇದವ್ಯಾಸದೇವರು, ಶುಕಾಚಾರ್ಯರು, ಬ್ರಹ್ಮದೇವರು. ಅದ್ಭುತವಾಗಿರುವಂತಹ ಪರಂಪರಾಗತವಾಗಿ ದಾನಿ ವರೇಣ್ಯರು ತಪಸ್ಸಿನಿಂದ ಈ ಭಾಗವತ ಶ್ರವಣವನ್ನು ಮಾಡಿದ್ದಾರಂತೆ. ಜನ್ಮಾಂತರದ ಕೋಟಿ ಜನ್ಮ ಪುಣ್ಯದಿಂದ ಭಾಗವತ ಶ್ರವಣ ಆಗ್ತದೆ ಅಂತಂದರೆ ನಮ್ಮ ಜನ್ಮಾಂತರದಲ್ಲೂ ಕೂಡ ತಿಳಿಸಲಿಕ್ಕೆ ಶಕ್ತಿ ಇಲ್ಲ. ಅಂತ ಶ್ರೀಮದ್ ಭಾಗವತ ಗ್ರಂಥ
ಇಂಥ ಶ್ರೀಮದ್ ಭಾಗವತದಲ್ಲಿ ಅನೇಕ ಮಹನೀಯರ ಚರಿತ್ರೆಗಳು ಕೂಡ ಬಂದಿವೆ. ಅನೇಕ ಋಷಿಗಳ ಹೆಸರನ್ನು ಉಲ್ಲೇಖವನ್ನು ಮಾಡಿದ್ದಾರೆ. ಭಕ್ತಿದೇವಿ ಮತ್ತು ನಾರದರ ಸಂವಾದದ ರೂಪವೇ ಈ ಶ್ರೀಮದ್ ಭಾಗವತ ಮಹಾತ್ಮೆ. ಅಂತಹ ಭಾಗವತ ಮಹಾತ್ಮೆಯಲ್ಲಿ ನಾವು ಶ್ರವಣವನ್ನು ಮಾಡಲೇಬೇಕು ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಮನಸ್ಸು ಶುದ್ಧವಾಗ್ತದೆ. ಭಾಗವತ ಶ್ರವಣವನ್ನು ಮಾಡುವುದರಿಂದ ಮನಸ್ಸು ಶುದ್ಧವಾಗ್ತದೆ. ಶುದ್ಧ ಆಚರಣೆಯನ್ನು ಮಾಡುವಂಥ ಪ್ರವೃತ್ತಿ ನಾವು ಮಾಡ್ತೇವೆ ಎಂಬುದಾಗಿ ಹೇಳ್ತಾರೆ. ನಮ್ಮ ಭರತಖಂಡ, ಭರತಭೂಮಿ, ಜಂಬೂದ್ವೀಪ, ಆರ್ಯಾವರ್ತ, ಉತ್ತರ ಭಾಗದಲ್ಲಿ ಆರ್ಯಾವರ್ತ ಎಂಬುದಾಗಿ ಹೇಳ್ತಾರೆ. ಇನ್ನು ಉತ್ತರ ಕಡೆ ನಾವು ನೋಡಿದರೆ ಕೇದಾರಖಂಡ. ಈ ಬದರಿ ಕ್ಷೇತ್ರದಲ್ಲಿ ಅನೇಕ ಮಹನೀಯ ಋಷಿಗಳು, ಜ್ಞಾನಿ ವರೇಣ್ಯರು ತಪಸ್ಸನ್ನು ಆಚರಣೆಯನ್ನು ಮಾಡಿ ಭಾಗವತದ ಸಪ್ತಾಹವನ್ನು ಮಾಡಿದಂತಹ ಮಹಾನುಭಾವರು ಸನಕ, ಸನಂದನ, ಸನತ್ಕುಮಾರ, ಸನತ್ ಸುಜಾತರು ಬದರಿ ಕ್ಷೇತ್ರದಲ್ಲಿ ಅನೇಕ ವರ್ಷಗಳ ತಪಸ್ಸಿನಿಂದ ಭಾಗವತದ ಶ್ರವಣವನ್ನು ನಾರದರಿಗೆ ಉಪದೇಶವನ್ನು ಮಾಡಿದಂಥ ಮಹಾನುಭಾವರು. ಇನ್ನು ನಾರದರು ಇಡೀ ಲೋಕದಲ್ಲಿ ಸಂಚಾರವನ್ನು ಮಾಡ್ತಾ ಭರತಖಂಡದಲ್ಲಿ ಉತ್ತರ ಭಾಗದಿಂದ ದಕ್ಷಿಣದ ಭಾಗದವರು ಕೂಡ ನೋಡಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಸಂದರ್ಶನವನ್ನು ಮಾಡಿ ಅನೇಕ ಅಧರ್ಮವನ್ನು ಮಾಡುವಂಥ ವ್ಯಕ್ತಿಗಳಿಗೆ ಧರ್ಮ ಪ್ರವೃತ್ತಿಯನ್ನು ಮಾಡಿಸಿದಂಥ ಮಹಾನುಭಾವರು ನಾರದರು ಎಂಬುದಾಗಿ ಹೇಳ್ತಾರೆ. ಅಂಥ ಶ್ರೇಷ್ಠವಾಗಿರುವಂತಹ ನಾರದರನ್ನು ನಾವು ಸ್ಮರಣೆ ಮಾಡಲೇಬೇಕು. ಈ ಗ್ರಂಥದ ಪ್ರತಿಪಾದಕವಾದಂತಹ ದೇವತೆ ಕೃಷ್ಣ ಪರಮಾತ್ಮ, ಗ್ರಂಥ ಕರ್ತೃಗಳಾದ ವೇದವ್ಯಾಸ ದೇವರು, ನಾರದರೇ ಈ ಗ್ರಂಥಕ್ಕೆ ಋಷಿಗಳು. ಭರತಿ ಛಂದಸ್ಸಿನಿಂದ ಕೂಡಿರುವಂತಹ ಗ್ರಂಥ. ಅಂತಹ ಸಮಾಧಿ ಭಾಷೆಯಲ್ಲಿ ಮಾಡಿದಂಥ ಗ್ರಂಥ ಶ್ರೀಮದ್ ಭಾಗವತ. ಶ್ರೀಮದ್ ಭಾಗವತ ಮಹಿಮೆ ಅಪಾರವಾದದ್ದು, ಅನಂತವಾದದ್ದು. ಅಂತಹ ಅನಂತವನ್ನು ನಾವು ತಿಳ್ಕೊಬೇಕು ಅಂದ್ರೆ ಶಕ್ಯವಿಲ್ಲ. ನಮ್ಮ ಯೋಗ್ಯತೆ ಏನಿದೆ ಅದನ್ನು ಎಷ್ಟಾಗ ಶ್ರವಣವನ್ನು ಮಾಡಬೇಕು, ಮನನವನ್ನು ಮಾಡಬೇಕು. ಪರಮಾತ್ಮನ ಅಚಿಂತ್ಯದ್ಭುತ ಮಹಿಮೆಯನ್ನು ತಿಳಿದುಕೊಳ್ಳಬೇಕು. ಪರಮಾತ್ಮನ ಅವಯವಗಳನ್ನು ನಾವು ಕೂಡ ತಿಳಿದುಕೊಳ್ಳಬೇಕು ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಪರಮಾತ್ಮನ ಚರಿತ್ರೆ, ಭಗವದ್ಭಕ್ತರ ಚರಿತ್ರೆ ಮುಖಾಂತರವಾಗಿ ವೇದಗಳಲ್ಲಿ ಹೇಳಲ್ಪಟ್ಟಿದೆ. ಶುನಶ್ಚೇಪ ಎಂಬುದಾಗಿ ಋಷಿಗಳು, ಅಂತಹ ಚರಿತ್ರೆಯೂ ಕೂಡ ಬರ್ತದೆ. ಅನೇಕ ಶೈಬ್ಯ ಋಷಿಗಳು ಅಂತ ಈ ರೀತಿಯಾಗಿ ಮಹಾಭಾರತದಲ್ಲಿ ಶೈಬ್ಯ ಋಷಿಗಳು ಎಂಬುದಾಗಿ ಪನಪರದಲ್ಲಿ ನಿರೂಪಣೆಯನ್ನು ಅವರ ಚರಿತ್ರೆಯನ್ನು ಮಂತ್ರದಲ್ಲಿ ಹೇಳ್ತಾರೆ. ವಿಶ್ವಾಮಿತ್ರರ ಋಷಿಗಳು, ವಸಿಷ್ಠರು, ಅನೇಕ ಋಷಿಗಳು ಮಹನೀಯರು ಈ ಗ್ರಂಥದಲ್ಲಿ ವಿಶೇಷವಾಗಿ ಕೊಂಡಾಡಿದ್ದಾರೆ. ನಾರದರು ಅದ್ಭುತವಾಗಿರುವಂತಹ ಉಪದೇಶವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಶ್ರೇಷ್ಠ ಮಹಾಜ್ಞಾನಿಗಳು, ಬ್ರಹ್ಮದೇವರ ಪುತ್ರರು, ಮಹನೀಯರು. ಅಂತಹ ಮಹನೀಯರು ನಮಗೆ ನಾರದರ ಮುಖಾಂತರವಾಗಿ, ಸೂತಾಚಾರ್ಯರ ಮುಖಾಂತರವಾಗಿ, ಶೌನಕಾದಿ ಮಹರ್ಷಿಗಳ ಮುಖಾಂತರವಾಗಿ ನಮಗೆ ಈ ಗ್ರಂಥ ನಮಗೆ ಉಪಲಬ್ಧಿ ಆಗಿದೆ. ಅಂತಹ ಶ್ರೇಷ್ಠವಾಗಿರುವಂತಹ ಗ್ರಂಥ ಶ್ರೀಮದ್ ಭಾಗವತ ಗ್ರಂಥ. ಶ್ರೇಷ್ಠವಾಗಿರುವಂತಹ ಗ್ರಂಥದಿಂದ ನಮಗೆ ಜನ್ಮಾಂತರದ ಪುಣ್ಯದಿಂದ ಭಾಗವತದ ಶ್ರವಣವನ್ನು ಮಾಡುವಂಥ ಪ್ರಸಂಗ. ಅಂತಹ ಶ್ರೇಷ್ಠವಾಗಿರುವಂತಹ ಜನ್ಮ ಮಾನವ ಜನ್ಮ. ಅಂತಹ ಮಾನವ ಜನ್ಮದಲ್ಲಿ ನಾವು ಶ್ರೇಷ್ಠವಾಗಿ ಸಾಧನೆಯನ್ನು ಮಾಡಬೇಕು ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಶ್ರೇಷ್ಠವಾಗಿರುವಂತಹ ಶ್ರದ್ಧೆ ಬೇಕು. ಶ್ರದ್ಧೆಯಿಂದ ಕೇಳುವುದರಿಂದ ನಮಗೆ ಎಲ್ಲವೂ ಸಿಗ್ತದೆ, ಸಂಸಾರ ನಿವೃತ್ತಿ ಆಗ್ತದೆ ಎಂಬುದಾಗಿ ಹೇಳ್ತಾರೆ. ಅಂತಹ ವೇದವ್ಯಾಸದೇವರು ಹೇಳುವಂತಹ ಈ ಶ್ರೀಮದ್ ಭಾಗವತ ಮಹಿಮೆಯಲ್ಲಿ ಶ್ರದ್ಧಾದ ಶ್ರವಣೇ ನಿತ್ಯಂ ಮಾಗೇ ತಾವದ್ ಯತ್ ಫಲಂ ಎಂಬುದಾಗಿ ಹೇಳ್ತಾರೆ. ಪ್ರತಿ ದಿವಸದಂದು ಕೂಡ ಶ್ರದ್ಧೆಯಿಂದ ಭಾಗವತ ನಿತ್ಯ ಶ್ರವಣವನ್ನು ಮಾಡಬೇಕು. ಮಾಘ ಮಾಸದಲ್ಲಿ ಸಾಕ್ಷಾತ್ ಶುಕಾಚಾರ್ಯರು ಉಪದೇಶವನ್ನು ಪರೀಕ್ಷಿತ್ ಮಹಾರಾಜನಿಗೆ ನಿರೂಪಣೆಯನ್ನು ಮಾಡಿದ್ದಾರೆ. ಕಿಂತು ಬರೀ ಉಪದೇಶವನ್ನು ಮಾಡಿದ್ದು ಅಲ್ಲದೆ ಅನೇಕ ರೀತಿಯಿಂದಾಗಿ ವಿವರಣೆಯನ್ನು ಕೂಡ ಮಹನೀಯರಿಗೆ ಹೇಳಿಕೊಟ್ಟಿದ್ದಾರೆ. ಗಂಗಾ ತೀರ ಶಮ್ಯಾಪ್ರಾಸದಲ್ಲಿ ಕುಳಿತಿದ್ದಾನೆ ಪರೀಕ್ಷಿತ. 7 ದಿವಸದ ತನಕ ಭಾಗವತ ಸಪ್ತಾಹ ಶ್ರವಣವನ್ನು ಮಾಡಬೇಕು ಎಂಬುದಾಗಿ 7 ದಿವಸ ಅಖಂಡವಾಗಿ
ಭಾಗವತ ಶ್ರವಣವನ್ನು ಮಾಡಿದಂಥ ಪರೀಕ್ಷಿತ ಮಹಾರಾಜ. ಹೇಳುವಂತಹ ಮಹಾನುಭಾವರು ಯಾರು? ರುದ್ರದೇವರೇ ಮಹಾನುಭಾವರು, ರುದ್ರದೇವರೇ ಶುಕಾಚಾರ್ಯರು ಎಂಬುದಾಗಿ ಹೇಳ್ತಾರೆ. ಇಂಥ ಶ್ರದ್ಧೆಯಿಂದ ಶ್ರವಣವನ್ನು ಮಾಡಬೇಕು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಗ್ರಂಥಗಳು ಅಪಾರ. ಈ ಗ್ರಂಥದಲ್ಲಿ ಚರಿತ್ರೆಗಳು ಅದ್ಭುತವಾದದ್ದು. ಇಂತಹ ಅದ್ಭುತವಾಗಿರುವಂಥ ಈ ಚರಿತ್ರೆ ನಾವು ತಿಳಿದುಕೊಳ್ಳಲೇಬೇಕು. ದಿವಸ ತತ್ವಗಳು, ಹೊಸ ವಿಚಾರಗಳು ಬರ್ತವೆ, ಹೊಸ ವಿಚಾರಗಳು ಬರ್ತವೆ, ಹೊಸ ನಿಯಮಗಳನ್ನು ನಾವು ತಿಳಿದುಕೊಳ್ಳಬೇಕು. ಹೇಗೆ ಪಠಣೆಯನ್ನು ಮಾಡಬೇಕು, ಹೇಗೆ ಶ್ರವಣವನ್ನು ಮಾಡಬೇಕು, ಯಾವ ಕ್ಷೇತ್ರಗಳಲ್ಲಿ, ನಮ್ಮ ಭರತಖಂಡದಲ್ಲಿ ಯಾವ ಕ್ಷೇತ್ರಗಳಲ್ಲಿ ನಿರೂಪಣೆಯನ್ನು ಮಾಡಬೇಕು, ಅದ್ಭುತವಾಗಿರುವಂತಹ ಈ ಶ್ರವಣದ ಮುಖಾಂತರವಾಗಿ ತಿಳಿಸ್ಕೊಡ್ತಾರೆ. ಅಂತಹ ಶ್ರೇಷ್ಠವಾಗಿರುವಂತಹ ಈ ಕಲಿಯ ಬಾಧೆ ನಿವೃತ್ತಿ ಆಗ್ತದೆ. ಭಾಗವತ ಶ್ರವಣ ಮಾಡುವುದರಿಂದ ಕಲಿಯ ಬಾಧೆ ನಿವೃತ್ತಿ ಆಗ್ತದೆ. ಕಲಿ ನಮ್ಮ ಹತ್ರ ಬರೋದಿಲ್ಲ ಎಂಬುದಾಗಿ ಹೇಳ್ತಾರೆ. ಇಂತಹ ಕಲಿಯ ಬಾಧೆ ಆಗೋದಿಲ್ಲ. ಶ್ರೇಷ್ಠವಾಗಿ ಆಚರಣೆಯನ್ನು ಮಾಡುವಂಥ ಪ್ರವೃತ್ತಿ ನಮಗೆ ಆಗ್ತದೆ ಎಂಬುದಾಗಿ ಹೇಳ್ತಾರೆ. ಯಾವುದೇ ಥರದ ತೊಂದರೆಗಳು ಕೂಡ ಆಗುವುದಿಲ್ಲಂತೆ. ಕೆಲವೊಂದು ಸಂದರ್ಭದಲ್ಲಿ ತೊಂದರೆಯನ್ನು ಮಾಡಿಸ್ತಾನೆ, ಆದರೆ ತೊಂದರೆ ಕೊಟ್ಟರು ಇವನು ನಿಜವಾದ ಭಕ್ತನ ಅಂತ ಈ ರೀತಿಯಾಗಿ ತಿಳಿದುಕೊಳ್ಳಬೇಕು. ನಾನು ನಿಜವಾದ ಭಕ್ತಿ ಆಗಬೇಕು ಅಂತಂದರೆ ಅಖಂಡ ಸೇವೆಯನ್ನು ನಾವು ಮಾಡಬೇಕು, ಗುರುಗಳ ಸೇವೆಯನ್ನು ಮಾಡಬೇಕು. ಶ್ರೇಷ್ಠವಾಗಿರುವಂಥ ಗುರುಗಳ ಸೇವೆ ಮಾಡೋದರಿಂದ ಎಲ್ಲ ಆಪತ್ತುಗಳು ಕೂಡ ಪರಿಹಾರವಾಗ್ತವೆ, ಸಂಸಾರದ ನಿವೃತ್ತಿ ಆಗ್ತದೆ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಕಲಿಯ ನಿಗ್ರಹವು ಕೂಡ ನಾವು ಮಾಡಬಹುದು. ಶ್ರೇಷ್ಠವಾಗಿ ಭಾಗವತ ಶ್ರವಣ ಮಾಡುವುದರಿಂದ ಕಲಿ ನಮ್ಮ ಹತ್ರನೇ ಬರೋದಿಲ್ಲ ಎಂಬುದಾಗಿ ತಿಳಿಸಿ ಕೊಟ್ಟಿದ್ದಾರೆ. ಅಂತಹ ಮನಸ್ಸು ಶುದ್ಧಿ ಆಗ್ತದೆ. ಈ ಗ್ರಂಥಕ್ಕೆ ಜಯ ಜಯ ಎಂಬುದಾಗಿ ಹೆಸರು. ಜನ್ಮಾದ್ಯಸ್ಯತಃ ಅಂತ ಈ ರೀತಿಯಾಗಿ ಮಂಗಳಾಚರಣೆಯನ್ನು ಪ್ರಥಮ ಸ್ಕಂದದಲ್ಲಿ ಪ್ರಾರಂಭವನ್ನು ಮಾಡ್ತಾರೆ. ಸ್ಕಂದದ ಕೊನೆಯ ಶ್ಲೋಕವೇ ಯಕಾರದಿಂದ ಪ್ರಾರಂಭವಾಗ್ತದೆ. ಅದರಿಂದಾಗಿ ಈ ಶಬ್ದಕ್ಕೆ ಮನಸ್ಸಿನ ಶುದ್ಧಿಯಿಂದ ನಮಗೆ ಜಯ ಆಗ್ತದೆ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಕಲಿಯ ದೋಷ, ಕಲಿಯ ನಿಗ್ರಹ ಆಗ್ತದೆ. ಅಂತಹ ಶ್ರೇಷ್ಠವಾಗಿರುವಂತಹ ಈ ಭಾಗವತ ಮಹಿಮೆ ಅದ್ಭುತವಾದದ್ದು. ಮತ್ತು ನಾಳೆ ದಿವಸ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.